ಕಳೆದ 6 ತಿಂಗಳಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 231 ಹೃದಯ ಸಂಬಂಧಿ ಕಾಯಿಲೆಯ ಪ್ರಕರಣಗಳು ದಾಖಲಾಗಿದ್ದು, ಅವರಲ್ಲಿ 26 ಮಂದಿ ಜೀವ ಕಳೆದುಕೊಂಡಿದ್ದಾರೆ ಎಂದು ಕಾರವಾರ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಪೂರ್ಣಿಮಾ ಟಿಆರ್ ತಿಳಿಸಿದರು. ಕಾರವಾರದ ಕ್ರಿಮ್ಸ್ ಕಾಲೇಜಿನಲ್ಲಿ ಶುಕ್ರವಾರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಹೃದಯ ಸಂಬಂಧಿ ಕಾಯಿಲೆಗಳ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕ್ರಿಮ್ಸ್ನಲ್ಲಿ ದಾಖಲಾದ ಹೃದ್ರೋಗಿಗಳ ಪೈಕಿ 67 ಮಂದಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆಡೆಗೆ ಶಿಫಾರಸು ಮಾಡಲಾಗಿದೆ. ಆದರೆ ಜಿಲ್ಲೆಯಲ್ಲಿಯ ಹೃದಯಾಘಾತಗಳ ಪ್ರಮಾಣ ಗಂಭೀರವಾಗಿಲ್ಲ. ಜಿಲ್ಲೆಯ ಯುವಕರಲ್ಲಿ ಹೃದಯಾಘಾತ ಪ್ರಮಾಣ ವಿರಳ. ಹೆಚ್ಚಾಗಿ 45 ವರ್ಷ ಮೇಲ್ಪಟ್ಟವರು ಮಾತ್ರ ಹೃದಯಾಘಾತದಿಂದ ಬಾಧಿತರಾಗುತ್ತಿದ್ದಾರೆ ಎಂದು ತಿಳಿಸಿದರು. ಶುರುವಾಗಿದ್ದು 2016ನೇ ಇಸ್ವಿಯಿಂದ ಮೆಡಿಕಲ್ ಕಾಲೇಜಿಗೆ ನಮಗೆ MBBS ಸ್ಟಾರ್ಟ್ ಮಾಡಲಿಕ್ಕೆ NMCಯಿಂದ ಪರ್ಮಿಷನ್ ಸಿಕ್ತು. ಗೌರ್ಮೆಂಟ್ ಇಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಪೋಸಲ್ಲು ಅದು ಸ್ಟಾರ್ಟ್ ಮಾಡಿದ್ದು 2014ರಲ್ಲಿ. 2016ರಲ್ಲಿ ನಾವು MBBS ಅಡ್ಮಿಷನ್ ತಗೊಳ್ಳಿಕ್ಕೆ ನಮಗೆ NMCಯಿಂದ ಪರ್ಮಿಷನ್ ಸಿಕ್ತು. ಸೊ 2016ರಿಂದ ನಮ್ಮಲ್ಲಿ MBBS ಕೋರ್ಸ್ಗಳು ನಡೀತಾ ಇದೆ. ಒಂದು ಲಾಸ್ಟ್ 21ಇಂದ ನಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ನು ಸಿಕ್ಕಿದೆ. ಫಸ್ಟ್ ವರ್ಷದಲ್ಲಿ 5 ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಿತ್ತು. ಈಗ ಕಳೆದ 3 ವರ್ಷದಿಂದ 15 ಡಿಪಾರ್ಟ್ಮೆಂಟಲ್ಲಿ ನಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ನಡೆಸಲಿಕ್ಕೂ NMCಯಿಂದ ಪರ್ಮಿಷನ್ ಸಿಕ್ಕಿದೆ. ನಾವು 2014ರಿಂದಲೂ ರೆಕ್ರೂಟ್ಮೆಂಟ್ಗೆ ನೋಟಿಫಿಕೇಷನ್ ಕರೀತಾ ಇದ್ದೀವಿ. ನಮ್ಮ ಟೋಟಲ್ 254 ಸ್ಯಾಂಕ್ಷನ್ ಪೋಸ್ಟ್ ಇದೆ. ಅದರಲ್ಲಿ ನಮಗೆ ಈಗ ಪ್ರೆಸೆಂಟ್ 94 ಫಿಲ್ ಆಗಿದೆ. ಕೆಲವೊಂದೊಂದು ಸಬ್ಜೆಕ್ಟ್ ನಮಗೆ ರೇಡಿಯಾಲಜಿ ಅದರಲ್ಲಿ ಮತ್ತು ಜನರಲ್ ಮೆಡಿಸಿನ್ನು ಕ್ಲಿನಿಕಲ್ ಸಬ್ಜೆಕ್ಟ್ಗಳಿಗೆ ಬರೋ ಡಾಕ್ಟರ್ಸ್ಗಳು ಕಾರವಾರಕ್ಕೆ ಕಡಿಮೆ ಇದ್ದಾರೆ. ತುಂಬ ಸರಿ ಇಂಟರ್ವ್ಯೂ ಕರೆದ್ರೂ ಸುಮಾರು ಜನ ಬಂದಿಲ್ಲ. ರೇಡಿಯಾಲಜಿಲಿ ನಮಗೆ ಫ್ಯಾಕಲ್ಟಿ 17 ಇಂಟರ್ವ್ಯೂ ಆಗಿದೆ ಟೋಟಲ್ 2014ರಿಂದ ಇಲ್ಲಿ ತನಕ. ಕ್ಯಾಂಡಿಡೇಟ್ಸ್ ಕಾರವಾರದಲ್ಲಿ ಕ್ಯಾತ್ ಲ್ಯಾಬ್ ವ್ಯವಸ್ಥೆ ಇಲ್ಲದ ಕಾರಣ ತೀವ್ರ ಹೃದಯಾಘಾತ ಅಥವಾ ಸ್ಟಂಟ್ ಇಡಬೇಕಾದ ಸಂದರ್ಭದಲ್ಲಿ ರೋಗಿಗಳನ್ನ ಬೇರೆಡೆಗೆ ಕಳುಹಿಸಲಾಗುತ್ತಿದೆ. ಇಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರ ಕೊರತೆಯೂ ಇದೆ. 254 ವೈದ್ಯ ಹುದ್ದೆ ಇದ್ರೂ ಕೇವಲ 94 ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ರೇಡಿಯಾಲಜಿ, ಜನರಲ್ ಮೆಡಿಸಿನ್ ಹಾಗೂ ಕ್ಲಿನಿಕಲ್ ವಿಭಾಗಗಳಲ್ಲಿ ವೈದ್ಯರ ಕೊರತೆ ಇದೆ ಎಂದರು. ವಿಭಾಗಗಳಲ್ಲಿ ವೈದ್ಯರ ನೇಮಕಾತಿಗೆ ಈಗಾಗಲೇ ಹಲವಾರು ಸಂದರ್ಶನ ನಡೆಸಲಾಗಿದೆ. ವಿಶೇಷವಾಗಿ ರೇಡಿಯಾಲಜಿ ವಿಭಾಗದಲ್ಲಿ 17 ಬಾರಿ ಸಂದರ್ಶನ ನಡೆದಿದೆ. ಇದೀಗ 70 ವರ್ಷ ಮೇಲ್ಪಟ್ಟ ಓರ್ವ ವೈದ್ಯರನ್ನ ಸರ್ಕಾರದ ಅನುಮತಿಯಲ್ಲಿ ಸೇವೆಗೆ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಡೀನ್ ಮಾಹಿತಿ ನೀಡಿದ್ರು. ಒಂದೆರಡು ಇಂಟರ್ವ್ಯೂ ಬಂದಿದ್ರು, ಅವರು ಜಾಯಿನ್ ಆಗಿಲ್ಲ. ಸೊ ಕಳೆದ 2-3 ಇಂಟರ್ವ್ಯೂಲ್ಲಿ ಬಂದೇ ಇಲ್ಲ ಕ್ಯಾಂಡಿಡೇಟ್ಸು. ಸೊ ಅಟ್ ಪ್ರೆಸೆಂಟ್ ನಮಗೆ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಫ್ಯಾಕಲ್ಟಿ ಇರಲಿಲ್ಲ. ಮೊದಲು ಹಿಂದಿನ ಒಬ್ಬರು 70 ಇಯರ್ಸ್ ಆಗಿರೋರು ಒಬ್ಬರು ವರ್ಕ್ ಮಾಡ್ತಾಯಿದ್ರು. ಅವ್ರು ಆ್ಯಸ್ ಪರ್ NMC ನಮಗೆ 70 ಇಯರ್ಸ್ ತನಕ ಪರ್ಮಿಷನ್ ಇದೆ. ಬಟ್ ಪಬ್ಲಿಕ್ ಸರ್ವಿಸ್ಸಿಗೆ ನೀಡಿರೋದ್ರಿಂದ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಅವ್ರ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತು ಗೌರ್ಮೆಂಟಿಗೂ ಪ್ರಪೋಸಲ್ ಕಳಿಸಿದ್ದೀವಿ. ನಮಗೆ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಥವಾ ಬೇರೆ ಕಾಲೇಜಿಂದ ಇದು ಡೆಪ್ಯೂಟ್ ಮಾಡಲಿಕ್ಕೆ ನಾವು ಗೌರ್ಮೆಂಟಿಗೆ ಕೇಳ್ಕೊಂಡಿದ್ದೀವಿ. ಫೈಲೆಲ್ಲ ಮಾಡಿಕೊಂಡು ಕಳಿಸಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಒಟ್ಟು 7 ಬ್ರ್ಯಾಂಚಲ್ಲಿ ನಮಗೆ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಕಳೆದ ಇಂಟರ್ವ್ಯೂಲಿ 3-4 ಇಂಟರ್ವ್ಯೂಲಿ ಯಾರೂ ಬಂದಿರಲಿಲ್ಲ. ಲಾಸ್ಟ್ ಇಯರ್ ಇಂಟರ್ವ್ಯೂರಲ್ಲಿ ಕೆಲವೊಂದೊಂದು ಸಬ್ಜೆಕ್ಟಿಗೆ ಬಂದಿದ್ದರು. ಅದರಲ್ಲಿ 2 ಜಾಯಿನ್ ಆಗಿದ್ರು, ನೆಫ್ರಾಲಜಿ ಮತ್ತು ಕಾರ್ಡಿಯಾಲಜಿ. ನೆಫ್ರಾಲಜಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಕಾರ್ಡಿಯಾಲಜಿ ಅವರು ಜಾಯಿನ್ ಆದರು, ಬಟ್ ಅದಾದಮೇಲೆ ಅವರು ವರ್ಕ್ ಮಾಡಲಿಕ್ಕೆ ಬಂದಿಲ್ಲ ಇಲ್ಲಿ. ಸೊ ಅದರಿಂದ ಅವರು 6 ತಿಂಗಳಿಂದ ಕಳೆದ 6 ತಿಂಗಳಿಂದ ಅನ್ಆಥರೈಸ್ಡ್ ಆಬ್ಸೆಂಟ್ ಇರೋದ್ರಿಂದ ಅವ್ರು ಇಲ್ಲಿಗೆ ಬರಲ್ಲ ಅಂತೇಳಿ ಈಗ ಇದು ಗೌರ್ಮೆಂಟಿಗೆ ಇಂಟಿಮೇಟ್ ಮಾಡಾಗಿದೆ. ಸಾರ್ವಜನಿಕರು ಹೃದಯ ಸಂಬಂಧಿ ರೋಗಗಳ ಲಕ್ಷಣಗಳು ಕಂಡುಬಂದ್ರೆ ಅನಗತ್ಯವಾಗಿ ಭಯ ಪಡದೆ ವೈದ್ಯರ ಸಲಹೆ ಪಡೆದು ಸಮಯಕ್ಕೆ ಚಿಕಿತ್ಸೆ ಪಡೆಯುವಂತೆ ಡೀನ್ ಪೂರ್ಣಿಮಾ ಸಲಹೆ ನೀಡಿದ್ರು. ಯಾರು ಬಂದ್ರೂ ಸೇರಿಸ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದೆ. ನಾವು ಇಂಟರ್ವ್ಯೂ ಕರೀತಾ ಇದ್ದೀವಿ, ಆದರೂ ನಮಗೆ ಇಲ್ಲಿ ಕಾರವಾರಕ್ಕೆ ಬರ್ತಾ ಇಲ್ಲ. ಅದರಿಂದ ಅದೇ ಸಮಸ್ಯೆ ಆಗಿದೆ. ಸರ್ಕಾರನೂ ನಮಗೆ ಫುಲ್ ಪರ್ಮಿಷನ್ ಕೊಟ್ಟಿದೆ. ನೀವು ಯಾರೇ ಬಂದ್ರೂ ಕಾಂಟ್ರಾಕ್ಟಲ್ಲಾದರೂ ಇಮಿಡಿಯೇಟ್ ಜಾಯಿನ್ ಮಾಡಿಕೊಂಡು ಅವ್ರು ನಮ್ಮ ಫರ್ದರ್ ಇದನ್ನು ಮಾಡ್ಕೊಳ್ಬೋದು ಅಂತ. ಆದರೆ ನಮಗಿಲ್ಲಿ ಬರೋರೇ ಜನಗಳು ಬರ್ತಾ ಇಲ್ಲ ಡಾಕ್ಟರ್ಸ್. ಅಂಕೋಲಾ ಬಿಳಿಹೊಂಗಿ ಗ್ರಾಮವನ್ನು ಸಂಪರ್ಕಿಸುವ ರಸ್ತೆ ದುರಸ್ತಿಯಿಂದಾಗಿ ವಾಹನ ಸಂಚಾರಕ್ಕೆ ಸಂಚಕಾರ ತಂದೊಡ್ಡಿತು. ರಸ್ತೆ ಗುಂಡಿಗಳನ್ನು ಸಮತಟ್ಟುಗೊಳಿಸುವಂತೆ ಒತ್ತಾಯಿಸಿದ ಗ್ರಾಮಸ್ಥರು ಬಾಳೆ ಗಿಡಗಳನ್ನು ನೆಟ್ಟು ಪ್ರತಿಭಟನೆ ನಡೆಸಿದರು.
ಬಿಳಿಹೊಂಗಿ ಗ್ರಾಮದ ಲಕ್ಷ್ಮೀ ಹರಿಕಂತ್ರ ಮಾತನಾಡಿ, ಅಂಕೋಲಾ ತಾಲೂಕು ಕೇಂದ್ರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಬಿಳಿಹೊಂಗಿ ಗ್ರಾಮವು ಹೊನ್ನೆಬೈಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಮೀನುಗಾರರ ಕುಟುಂಬಗಳೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಹಿಂದುಳಿದ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಇಲ್ಲಿ ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಸೇರಿದಂತೆ ದೈನಂದಿನ ಬದುಕಿಗಾಗಿ ಪಟ್ಟಣವನ್ನ ಅವಲಂಬಿಸಿಕೊಳ್ಳುವಂತಾಗಿದೆ. ಆದರೆ ಬಿಳಿಹೊಂಗಿ ಗ್ರಾಮವನ್ನ ಸಂಪರ್ಕಿಸುವ ಮುಖ್ಯ ರಸ್ತೆ ಸುಮಾರು 600 ಮೀಟರ್ನಷ್ಟು ವಿಸ್ತೀರ್ಣದವರೆಗೆ ಹೊಂಡ ಗುಂಡಿಗಳಿಂದ ತುಂಬಿಕೊಂಡಿದ್ದು, ಒಂದಿಲ್ಲೊಂದು ಅವಘಡಗಳಿಗೆ ಕಾರಣವಾಗುತ್ತಿದೆ ಎಂದರು. ಚಂದ್ರಕಾಂತ್ ಹರಿಕಂತ್ರ ಮಾತನಾಡಿ, ಕಳೆದೊಂದು ವರ್ಷದಿಂದ ಏರ್ಪಟ್ಟಿರುವ ಈ ಗುಂಡಿಗಳನ್ನ ಸಮತಟ್ಟುಗೊಳಿಸಿ ಎಂದು ಸಂಬಂಧಿಸಿದ ಹೊನ್ನೆಬೈಲ್ ಗ್ರಾಮ ಪಂಚಾಯತ್ದವರಿಗೆ ಮನವಿ ಸಲ್ಲಿಸಲಾಗಿದೆ. ಸ್ಥಳಕ್ಕಾಗಮಿಸಿದ ಅಭಿಯಂತರರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ರಸ್ತೆಯನ್ನ ದುರಸ್ತಿ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು. ಆದರೆ ಈವರೆಗೂ ಕ್ರಮ ಕೈಗೊಳ್ಳದ ಕಾರಣದಿಂದಾಗಿ ರಸ್ತೆಯ ಗುಂಡಿಗಳು ದಿನದಿಂದ ದಿನಕ್ಕೆ ವ್ಯಾಪಿಸಿಕೊಳ್ಳತೊಡಗಿದ್ದು, ಅವಘಡಗಳ ತಾಣವಾಗಿ ಪರಿಣಮಿಸಿದೆ. ಸತೀಶ್ ಹರಿಕಂತ್ರ ಮಾತನಾಡಿ, ರಾಜ್ಯ ರಸ್ತೆ ಸಾರಿಗೆಯ ಬಸ್ಸು ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಬಿಳಿಹೊಂಗಿ ಗ್ರಾಮಸ್ಥರಿಗೆ ಪ್ರಯಾಣದ ಸೇವೆ ಒದಗಿಸುತ್ತಿದ್ದು, ರಸ್ತೆ ದುರಸ್ತಿಯಿಂದಾಗಿ ಬಸ್ ಸಂಚಾರಕ್ಕೂ ತೊಡಕಾಗಿ ಪರಿಣಮಿಸಿದೆ. ಬಿಳಿಹೊಂಗಿ ಮಜರೆಯ ತುದಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು, ವಿದ್ಯಾರ್ಥಿಗಳು ರಸ್ತೆ ಗುಂಡಿಗಳನ್ನ ದಾಟುತ್ತಲೇ ಸಾಗಬೇಕಾದ ಅನಿವಾರ್ಯತೆ ತಲೆದೂರಿದೆ ಎಂದರು. ವರ್ಷದ ಹಿಂದೆ ಈ ರೋಡ್ ಅರ್ಧ ಇತ್ತು. ಅದರ ನಂತರ ಮುಂದೆ ಮತ್ತೆ ಮಾಡ್ಬೇಕಂತಾನೆ ನಾವು ಜಿಲ್ಲಾ ಪಂಚಾಯತಿಗೆ MLA ಅವರಿಗೆ ಲೆಟರ್ ಕೊಟ್ಟಿವಿ. ಅವರು ಹಾಕೊಡ್ತು ಅಂತ ಕೊಡಲಿಲ್ಲ. ಆದರೆ ಈಗ ಏನು 10 ಲಕ್ಷ ರೂಪಾಯಿ ಹಾಕಿದ್ದಾರೆ ಅಂತ ಹೇಳಿದ್ರು. ಮೊನ್ನೆ ನಾವು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಕರೆದಾಗ ಇಂಜಿನಿಯರ್ ಬಂದು ಸ್ಪಾಟ್ ನೋಡಿ ತಾವು 10 ದಿವಸದೊಳಗೆ ಮೆಟ್ಲಿಂಗ್ ಮಾಡಿಕೊಡ್ತೀವಿ ಅಂದರು. ಈಗ ಕಾಂಕ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮೆಟ್ಲಿಂಗ್ ಅಷ್ಟು ಮಾಡಿಕೊಡ್ತೀವಿ ಅಂದ್ಕೊಂಡು. ಆದರೂ ಈಗ 25 ದಿವಸ ಮೇಲಾಯಿತು. ಇನ್ನೂ ತನಕ ಅವ್ರದ್ದು ಯಾವುದು ಕೆಲಸ ಪ್ರೋಗ್ರೆಸ್ ಆಗಲಿಲ್ಲ. ಅವ್ರು ಮಣ್ಣು ತಂದು ಹಾಕಲಿಲ್ಲ, ಜಲ್ಲಿ ತಂದು ಹಾಕಲಿಲ್ಲ, ಏನಾಗಲಿಲ್ಲ. ಹೀಗಾಗಿ ಈಗ 2 ದಿನ ಹಿಂದೆ ಇದು ರಿಕ್ಷಾ ಒಂದು ಪಲ್ಟಿ ಆಯಿತು. ಅದಕ್ಕಿಂತ ಹಿಂದೊಂದು ಸಲ ರಿಕ್ಷಾ ಪಲ್ಟಿ ಆಯಿತು. ಆದರೆ ಈಗ ಇದು ರೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು, ಮನುಷ್ಯ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ವೆಹಿಕಲ್ ಎಲ್ಲಿ ಬರುತ್ತೆ, ಬಸ್ಸುಗಳು ಕೂಡ ಈಗ ಅವರು ಬಂದ್ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದರ ಮೇಲಾಧಿಕಾರಿಗಳು ಕೂಡಲೇ ಬಂದುಕೊಂಡು ಇದನ್ನು ರಸ್ತೆಯನ್ನು ಸರಿಪಡಿಸಿ ಸುವ್ಯವಸ್ಥಿತವಾಗಿ ಜನರಿಗೆ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಊರಿನವರೆಲ್ಲರೂ ಕೂಡ್ಕೊಂಡು ಪಂಚಾಯತ್ ಹೋಗಿ ಅರ್ಜಿ ಕೊಟ್ಟಿದ್ರೆ ಅವರೆಲ್ಲರೂ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ರು. ಆದರೂ ಈ ಕೆಲಸ ಮಾಡಲಿಲ್ಲ. ಇಲ್ಲೇ ಬೈಕ್ ಓಡಾಡ್ತದೆ, ಮತ್ತು ರಿಕ್ಷಾ ಬರ್ತದೆ. ಮೊನ್ನೆ ಒಂದು ರಿಕ್ಷಾ ಒಂದು ಪಲ್ಟಿಯಾಗಿದೆ, ಸಿಮೆಂಟ್ ತಗೊಂಡು ಬರ್ತಿತ್ತು, ಪಲ್ಟಿಯಾಗಿದೆ. ಇದು ಯಾರು ನೋಡ್ತಾರೆ, ಅವ್ರು ಯಾರು ಬರಲಿಲ್ಲ. ಜಿಲ್ಲಾ ಪಂಚಾಯತ್ ಬಂದೆ ನೋಡ್ಕೊಂಡು ಹೋಗಿದ್ರು. ಅವರ ಒಂದು 15 ದಿವಸನೊಳಗೆ ಮಾಡ್ಕೊಡ್ತೀನಿ. 25 ದಿವಸ ಆಯ್ತು, ಮಾಡ್ಕೆ ಕೊಡಲಿಲ್ಲ. ನಾವೇನು ಮಾಡ್ಬೇಕು ಹೇಳಿ? ಈಗ ಯಾರಿಗೆ ಹೇಳ್ಬೇಕು ಹೇಳಿ? ನಾವು 7 ದಿನ ಹೋಗಿ ಬಿಡಿಸ್ಕೊ ಬಂದಿದ್ದೇವೆ. ಒಂದು ತಿಂಗಳೇ ಆಯ್ತು ಅಷ್ಟೇ. ಈ ಹೊಂಡದಲ್ಲಿ ಹೆಂಗ್ ಬರ್ತದೆ? ಬಸ್ ಬರ್ಲಿಕ್ಕೆಲ್ಲ ಆಗುದಿಲ್ಲ, ಏನಿಲ್ಲ. ಮತ್ತೆ ಇವರು ಅಧಿಕಾರಿಯವರು ಹಾಕೊಡ್ತಿದ್ದವರು ಇದು ಮಣ್ಣನ್ನು ಹಾಕಿಕೊಡ್ಲಿಲ್ಲ ನಮ್ಗೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್ ರಾಯ್ಕರ್, ನವೀನ್ ಎಸ್ ಹರಿಕಂತ್ರ, ಗುರು ಎಂ ಹರಿಕಂತ್ರ, ಮಂಜು ಕೆ ಹರಿಕಂತ್ರ, ದಿಲೀಪ್ ಎಸ್ ಹರಿಕಂತ್ರ, ಚಂದ್ರಕಾಂತ್ ಕೆ ಹರಿಕಂತ್ರ, ಸಂಜಯ್ ಜಿ ಹರಿಕಂತ್ರ, ಸಂತೋಷ್ ಎಲ್ ಹರಿಕಂತ್ರ, ಲೀಲಾವತಿ ಎಸ್ ಹರಿಕಂತ್ರ, ರಶ್ಮಿ ಎಸ್ ಹರಿಕಂತ್ರ, ರೋಹಿತ್ ಎ ಹರಿಕಂತ್ರ, ಮಂಜುನಾಥ್ ಎನ್ ಹರಿಕಂತ್ರ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಹಲವಾರು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳ ಮೂಲಕ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯೆಲ್ಲೆಡೆ ಸಾಹಿತ್ಯದ ವಾತಾವರಣವನ್ನೇ ನಿರ್ಮಿಸಿದೆ. ನಮ್ಮಂತಹ ರಾಜಕಾರಣಿಗಳು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕ್ರಿಯಾಶೀಲರಾಗುವ ಹಾಗೆ ಕಸಾಪ ಕಾರ್ಯಕ್ರಮಗಳು ಪ್ರೇರಣೆಯಾಗುತ್ತಿವೆ ಎಂದು ದಾಂಡೇಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ನುಡಿದರು. ದಾಂಡೇಲಿ ಜನತಾ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ 100ರಷ್ಟು ಅಂಕವನ್ನ ಪಡೆದ ವಿದ್ಯಾರ್ಥಿಗಳನ್ನ ಹಾಗೂ ಕನ್ನಡ ಭಾಷಾ ಶಿಕ್ಷಕರನ್ನ ಅಭಿನಂದಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ನನ್ನ ಮಾತೃಭಾಷೆ ಉರ್ದು ಆದರೂ ಕೂಡ ಕನ್ನಡ ನಾಡು, ಕನ್ನಡ ನುಡಿ ನನ್ನನ್ನ ಈ ಎತ್ತರಕ್ಕೆ ಬೆಳೆಸಿದೆ ಎಂದು ಹೇಳಿ, ಕನ್ನಡ ಸಾಹಿತ್ಯ ಪರಿಷತ್ತು ಎಸ್ಎಸ್ಎಲ್ಸಿ ಕನ್ನಡ ಭಾಷಾ ವಿಷಯದ ಪೂರ್ಣಾಂಕ ಪಡೆದವರನ್ನ ಗೌರವಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಸಿಗೋದು ಬಹಳ ಕಷ್ಟ ಇತ್ತು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅವಾಗ
ಟೀಚರ್ಸ್ ಅವರು ಮಾರ್ಕ್ಸ್ ಕೊಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಇದ್ರು ಏನೂ ಗೊತ್ತಿಲ್ಲ. ಬಟ್ ನಮ್ದು ಎಷ್ಟು ಬರೀದ್ರೂ 100% ಬರ್ತಾ ಇಲ್ಲ ಆಗಿತ್ತು. ಈಗ ಯುಗನೂ ಹಾಗೆ ಇದೆ, ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಇದೆ, ಪಾಯಿಂಟ್ ಟು ಪಾಯಿಂಟ್ ಮಾರ್ಕ್ಸ್ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ನಿಂದ ನಮ್ಮ ವಾಸರಿ ಅವರು ಯಾವಾಗ ಅಧ್ಯಕ್ಷ ಆಗಿದೆ ಆವಾಗಿಂದ ನಾವು ಹೆಚ್ಚು ಕನ್ನಡ ಬಗ್ಗೆ ಪ್ರೋತ್ಸಾಹನ ಮತ್ತು ನಾವು ಭಾಳ ಫಂಕ್ಷನ್ಸ್ನು ಅಟೆಂಡ್ ಮಾಡಿದ್ದೇನೆ. ಸೊ ಅವರು ಮಕ್ಕಳಲ್ಲಿ ಕನ್ನಡಕ್ಕೆ ಒಂದು ಅಭಿಮಾನ ಇರಲಿ ಅಂತ ಹೇಳಿ ಈ ಮಕ್ಕಳಿಗೆ ಅವರು ಪ್ರೋತ್ಸಾಹ ಮಾಡಿ ಅವರಿಗೆ ಒಂದು. ಮುಖ್ಯ ಅತಿಥಿಗಳಾಗಿದ್ದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮಾತನಾಡಿ, ನನ್ನಂತಹ ಅನ್ಯ ಭಾಷೆಯ ವ್ಯಕ್ತಿಗೂ ಕೂಡ ಕನ್ನಡ ಕಲಿಸುವ ಮತ್ತು ಕನ್ನಡದ ಬಗ್ಗೆ ಮಾತನಾಡಲು ಆಸಕ್ತಿ ಮೂಡಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಎಂದರು. ಬಹಳಷ್ಟು ಗಮನ ಇಲ್ಲ, ಎಲ್ಲರೂ ಆಂಗ್ಲ ಮಾಧ್ಯಮಕ್ಕೆ ಮತ್ತು ಅವ್ರಿಗೆ ಏನ್ ತಿಳಿತೈತಿ ಇಂಗ್ಲಿಷ್ ಮಾತಾಡಿದ್ರೆ ನಾವು ಬಹಳ ದೊಡ್ಡ ಆಫೀಸರ್ಸ್ ಅಥವಾ ಇದಾಗ್ತೀವಿ ಅಂತ ಅವ್ರ ತಲೆಗೆ ಮಕ್ಕಳ ತಲೆಗೆ ಇದು ಒಂದು ಹೋಗ್ಬಿಟ್ಟಿದೆ. ಈ ಕಾಲದಾಗ ಇಂಥ ಪರಿಸ್ಥಿತಿ ನಾವು ಖುದ್ದಾಗಿ ನಿರ್ಮಾಣ ಮಾಡಿದೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ವಾಸವಿ ಅವರು ಅಧ್ಯಕ್ಷ ಆಗಿದ್ಮೇಲೆ ನನ್ಗೆ ಅನಿಸ್ತೈತಿ ಮುಂದೆ ಬರೋ ಅಧ್ಯಕ್ಷರಿಗೆ ಒಂದು ಟಾಸ್ಕ್ ಅನ್ನು ಇಟ್ಬಿಟ್ಟಿದ್ದಾರೆ ಅವರು. ಈಗ ಮುಂದೆ ಕೆಲಸ ಹೆಂಗ್ ಮಾಡ್ಬೇಕಂದ್ರೆ ವಾಸವಿ ಅವ್ರ ಕಡೆ 3 ಸರಿ ನೋಡ್ಲಿಕ್ಕೆ ಹೋಗ್ಬೇಕು. ಏನ್ ವಾಸವಿ ಅವರು ಒಂದು ಟಾರ್ಗೆಟ್ ತಗೊಂಡು ಬಂದು ಇಟ್ಬಿಟ್ಟಿದ್ದೀರಾ, ಈಗ ನಮ್ಗೆ ಇದಕ್ಕಿಂತ ಕೆಳಗೆ ಬರ್ಲಿಕ್ಕಂತೂ ಆಗೋದಿಲ್ಲ. ಹೊರತು ಒಂದೊಂದು ಲೆವೆಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಮ್ಯಾಲ ಮಾಡಬೇಕು. ಅಧ್ಯಕ್ಷ ಆಗ್ಬೇಕಂದ್ರೆ 4 ಸರಿ ವಿಚಾರ ಮಾಡ್ತಾರೆ. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಮಾತನಾಡಿ, ಬಹುಭಾಷೆಯ ನೆಲವಾಗಿರುವ ದಾಂಡೇಲಿಯಲ್ಲಿ ಕನ್ನಡ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಇಲ್ಲಿಯ ಕನ್ನಡದ ಅಭಿಮಾನ ಹಾಗೂ ಭಾಷಾ ಬಾಂಧವ್ಯ ಮಾದರಿಯಾದದ್ದು ಎಂದು ಹೇಳಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಕಳೆದ 4 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ನಡೆಸಲಾಗುತ್ತಿದ್ದು, ಈ ವರ್ಷವೂ ಕೂಡ ಜಿಲ್ಲೆಯಾದ್ಯಂತ 825 ವಿದ್ಯಾರ್ಥಿಗಳನ್ನ ಯಾವುದೇ ಅನುದಾನವಿಲ್ಲದೆ ಸ್ಥಳೀಯ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ನೀವು ಸಾಧನೆಯನ್ನ ಮಾಡಿದ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಸಮುದಾಯ ಸಂಘಟನೆಯವರು, ಜಾತಿ ಸಂಘಟನೆಯವರು, ಬೇರೆ ಯಾರೋ ಇನ್ನೇನು ಸನ್ಮಾನಗಳನ್ನ ಮಾಡಿರಬಹುದು. ನಾನು ಅಂದ್ಕೊಂಡಿದ್ದೀನಿ, ಬಹುಶಃ ನೀವು ಹಾಗೆ ಭಾವಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಈಗ ನೀಡುವ ಅಭಿನಂದನೆ ನಾನು ಎಲ್ಲೂ ಕೂಡ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಾಗಲಿ ಬ್ಯಾನರ್ನಲ್ಲಾಗಲಿ ಮಾತನಾಡುವಾಗಲಾಗಲಿ ಸನ್ಮಾನ ಅಂತ ಉಪಯೋಗಿಸ್ತಾ ಇಲ್ಲ. ಈಗ ನೀಡುವ ಅಭಿನಂದನೆ ಕನ್ನಡದ ವಿಚಾರದಲ್ಲಿ ಶ್ರೇಷ್ಠವಾದದ್ದು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಇದು ಕನ್ನಡಿಗರ ಈ ನಾಡಿನ ಪ್ರಾತಿನಿಧಿಕ ಸಂಸ್ಥೆ. ಎಲ್ಲ ಕನ್ನಡ ಸಂಘಟನೆಗಳ ಮಾತ್ರ ಸಂಸ್ಥೆಯಾಗಿ ಸುಮಾರು ಶತಮಾನಗಳ ಇತಿಹಾಸವನ್ನು ಕಂಡಿರುವ 115 ವರ್ಷಗಳ ಇತಿಹಾಸ. ಮುಖ್ಯ ಅತಿಥಿಗಳಾಗಿದ್ದ ಜನತಾ ವಿದ್ಯಾಲಯದ ಪ್ರಾಚಾರ್ಯ ಅಮೃತ್ ರಾಮರಥ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್, ಕಸಾಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್, ಜನತಾ ವಿದ್ಯಾಲಯ ಪ್ರೌಢಶಾಲಾ ವಿಭಾಗದ ಮುಖ್ಯಾಧ್ಯಾಪಕ ಎಂಬಿ ಅರವಳ್ಳಿ ಸಾಂದರ್ಭಿಕವಾಗಿ ಮಾತನಾಡಿದ್ರು. ಜನತಾ ವಿದ್ಯಾಲಯ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನವೀನ್ ಕಾಮತ್, ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ಕಸಾಪ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದ್ರು. ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದ್ರು. ಕಾರ್ಯಕಾರಿ ಸಮಿತಿ ಸದಸ್ಯ ಎನ್ಆರ್ ನಾಯ್ಕ್ ವಂದಿಸಿದ್ರು. ಕಾರ್ಯಕಾರಿ ಸಮಿತಿ ಸದಸ್ಯೆ ಆಶಾ ದೇಶಭಂಡಾರಿ ನಿರೂಪಿಸಿದ್ರು. ಕನ್ನಡದ ಪರವಾಗಿ ಅವರು ನಿಂತಿದಾರಲ್ಲ, ಇದು ಬಹಳ ನನ್ನ ಹೆಮ್ಮೆ ನನಗೆ ಅನಿಸ್ತದೆ. ಎಲ್ಲ ಭಾಷಿಕರಿದ್ದಾರೆ, ಎಲ್ಲ ರಾಜ್ಯದವರು ಇದ್ದಾರೆ. ಇವತ್ತು 18 ಮಕ್ಕಳು ಇರ್ಬೋದು, ಕನ್ನಡಕ್ಕೆ 100 ಇರ್ಬೋದು. ನಾನು ಗೊತ್ತು ಬರುವ ದಿನದಲ್ಲಿ 50 ದಾಟಿ ನಾವು ಅನ್ನುವಂಥದ್ದು ಕೂಡ ವಿಶ್ವಾಸ ಇದೆ. ಜನರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೆ ಇದರಲ್ಲಿ ಈ ಶಾಲೆಯಲ್ಲಿ 100ಕ್ಕೆ 100 ಅಂಕಗಳಂತ ಪಡೆದಂತ ಮಕ್ಕಳಿಗೆ ಶುಭ ಹಾರೈಸುತ್ತೇನೆ. ಅವರಿಗೆ ಅವರಿಗಿಂತ ಮೊದಲು ಒಂದು ಧೀಮಂತ ಹೋರಾಟವನ್ನು ಮಾಡಿ ಇವತ್ತ ಕನ್ನಡವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎತ್ತರಕ್ಕೆ ಒಯ್ದಂತಹ ಈ ಸಂದರ್ಭದಲ್ಲಿ 2000 ವರ್ಷಗಳಿಂದಲೂ ಮಿಗಿಲಾದಂತಹ ಒಂದು ಹಿನ್ನೆಲೆ ಉಳ್ಳುವಂತಹ ಇತಿಹಾಸವುಳ್ಳಂತಹ ಕನ್ನಡ ಅಟ್ಲೀಸ್ಟ್ ನಮ್ಮ ಕನ್ನಡ ಭಾಷಾ ಶಿಕ್ಷಕರಿಗಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಈ ದಿನ ನಮ್ಮೇನು ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ವಾಸವಿ ಸರ್ ಅವರು ಹಮ್ಮಿಕೊಂಡಿದ್ದಾರಲ್ಲ, ತುಂಬಾ ಶ್ಲಾಘನೀಯ. ಅಂತೆಯೇ
ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಹಾಗೂ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಕನ್ನಡ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಿದ್ರು. ವಿದ್ಯಾರ್ಥಿಗಳಿಗೆ ಕನ್ನಡದ ಶಾಲು, ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಹಾಗೂ ಅಭಿನವ ಪ್ರಕಾಶನದ ರಾಣಿ ಅಬ್ಬಕ್ಕಾದೇವಿ ಪುಸ್ತಕ, ನೋಟ್ಬುಕ್ ಹಾಗೂ ಫೈಲ್ ಮತ್ತು ಅಭಿನಂದನಾ ಪತ್ರಗಳನ್ನ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯೆಲ್ಲೆಡೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳ ಸಹಾಯ ಮಾಡಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಸಹಾಯ ಹಸ್ತವನ್ನ ನೀಡುವುದರ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಡಬ್ಲ್ಯೂಸಿಪಿಯನ್ನ ಸಂಪರ್ಕ ಅಧಿಕಾರಿಯಾಗಿರುವಂತಹ ರಾಜೇಶ್ ತಿವಾರಿ ಅವರಿಗೆ ಈಗ ಪರಿಷತ್ತಿನ ವತಿಯಿಂದ ಒಂದು ಕಿರು ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಯಲ್ಲಾಪುರ ಪಟ್ಟಣದ ಎಪಿಎಂಸಿ ಅಡಿಕೆ ಭವನದಲ್ಲಿ ತಾಲೂಕಾ ಪತ್ರಿಕಾ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು. ಮಾಧ್ಯಮದಿಂದಲೇ ಒಬ್ಬ ವ್ಯಕ್ತಿಯ ಉನ್ನತಿ ಅಥವಾ ಅವನತಿ ಅಸಾಧ್ಯವಾಗಿದೆ. ವ್ಯಕ್ತಿಯ ಬೆಳವಣಿಗೆಯಲ್ಲಿ ಸಹಕರಿಸಬಹುದಾಗಿದೆಯೇ ಹೊರತು ಮಾಧ್ಯಮವೇ ಎಲ್ಲವೂ ಅಲ್ಲ. 2 ದಶಕಗಳ ಹಿಂದೆ ಇದ್ದ ಮಾಧ್ಯಮಕ್ಕೂ ಪ್ರಸ್ತುತ ಮಾಧ್ಯಮಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಮಾಧ್ಯಮ ಸುದ್ದಿಯಾಗಬೇಕೇ ಹೊರತು ರದ್ದಿಯಾಗಬಾರದು. ಭವಿಷ್ಯದಲ್ಲಿ ಮತ್ತಷ್ಟು ಪ್ರಖರತೆ ಮತ್ತು ನಿಖರತೆ ಮಾಧ್ಯಮಗಳು ಹೊಂದುವಂತಾಗಲಿ ಎಂದು ಶಾಸಕ ಹೆಬ್ಬಾರ್ ಹೇಳಿದ್ರು. ಇದೇ ವೇದಿಕೆಯಲ್ಲಿ ಪತ್ರಕರ್ತರಾದ ಶ್ರೀಧರ್ ಅಣಲಗಾರ, ವಿಜಯಕುಮಾರ್ ನಾಯ್ಕರಿಗೆ ಯುವ ಪುರಸ್ಕಾರ ನೀಡಿ ಪುರಸ್ಕರಿಸಲಾಯಿತು. ಪತ್ರಕರ್ತರ ಕುಟುಂಬದ ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸುವ ನಿಟ್ಟಿನಲ್ಲಿ ಪತ್ರಕರ್ತ ದತ್ತಾತ್ರೇಯ ಕಣ್ಣಿಪಾಲ್ ಪುತ್ರಿ ದೀಕ್ಷಾ ಕಣ್ಣಿಪಾಲ್ರಿಗೆ ದ್ವಿತೀಯ ಪಿಯುಸಿ ಉತ್ತಮ ಅಂಕ ಗಳಿಕೆಗಾಗಿ ಪುರಸ್ಕರಿಸಲಾಯಿತು. ನಿವೃತ್ತ ಪ್ರಾಚಾರ್ಯೆ ಡಾಕ್ಟರ್ ಸರಸ್ವತಿ ಕಳಸದ ಪತ್ರಿಕೋದ್ಯಮದ ಬಗ್ಗೆ ಉಪನ್ಯಾಸ ನೀಡಿದ್ರು. ತಾಲೂಕ್ ಪಂಚಾಯತ್ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಕೆಎಸ್ ಭಟ್ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ರು. ಪ್ರಸ್ತುತ ಮಾಧ್ಯಮಗಳ ಮತ್ತು ಪತ್ರಕರ್ತರ ಸ್ಥಿತಿಗತಿಗಳ ಕುರಿತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಸವರಾಜ್ ಪಾಟೀಲ್, ವಿಶ್ರಾಂತ ಪ್ರಾಂಶುಪಾಲ ಬೀರಣ್ಣ ನಾಯಕ್ ಮೊಗಟ, ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಆರ್ಡಿ ಜನಾರ್ದನ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಹೊಸಕೇರಿ ಮಾತನಾಡಿದ್ರು. ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಶ್ರೀಧರ್ ಅಣಲ್ಗಾರ ಅಭಿಪ್ರಾಯ ಹಂಚಿಕೊಂಡ್ರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಎಸ್ ಅಲ್ಲಯ್ಯನವರ ಮಠ, ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ ರವಿ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ವಾತಿ ಪ್ರಾರ್ಥಿಸಿ, ಪತ್ರಕರ್ತರಾದ ನರಸಿಂಹ ಸಾತೋಡಿ ಸ್ವಾಗತಿಸಿ, ಪ್ರಭಾ ಜಯರಾಜ್ ಸನ್ಮಾನ ಪತ್ರ ವಾಚಿಸಿದ್ರು. ಪತ್ರಕರ್ತ ಸುಬ್ರಯ್ ಬದ್ರೆಮನೆ ಆಶಯ ನುಡಿಗಳನ್ನಾಡಿದ್ರು. ಪತ್ರಕರ್ತ ದತ್ತಾತ್ರೇಯ ಭಟ್ ಕಣ್ಣಿಪಾಲ್ ನಿರೂಪಿಸಿದ್ರು. ಇದು ಕೇವಲ ಪತ್ರಿಕಾ ಮಾಧ್ಯಮ ಅಂತ ಅನ್ಕೊಳ್ಳೋದಿಲ್ಲ. ಸಾರ್ವಜನಿಕ ಜೀವನದ ಬಲದಲ್ಲಿರ್ತಕ್ಕಂಥ ಆವತ್ತಿನ ಸಾರ್ವಜನಿಕ ಜೀವನಕ್ಕೂ ಇವತ್ತಿನ ಸಾರ್ವಜನಿಕ ಜೀವನಕ್ಕೂ ಕೂಡ ತುಂಬಾ ವ್ಯತ್ಯಾಸವನ್ನು ನಾವು ಗಮನಿಸ್ತೇವೆ. ಮಾಧ್ಯಮ ಬೈಯುವವನ ಸೊತ್ತಾಗಬಾರ್ದು, ಮಾಧ್ಯಮ ಓದುವವನ ಸೊತ್ತಾಗಬೇಕು. ಅನೇಕ ಭಾವಿಸ್ಕೊಳ್ತಾರೆ ಮಾಧ್ಯಮ ಅಂದರೆ ಬೈಯುವವನ ಸೊತ್ತು, ನಾನು ಏನ್ ಬೇಕಾಗಬಹುದು, ಮಾಧ್ಯಮ ಒಬ್ಬ ವ್ಯಕ್ತಿಯ ನಿರ್ನಾಮ ನೀವು ಮಾಡಿದಲ್ಲಿ ಬಾಧ್ಯ ಆಗುತ್ತೆ, ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಒಬ್ಬ ಮನುಷ್ಯನ ನಿರ್ಮಾಣದ ಭಾಗದಲ್ಲಿ ಮಾಧ್ಯಮ ತನ್ನ ಕೊಡುಗೆಯನ್ನ ಕೊಡಬಹುದು. ಒಬ್ಬ ವ್ಯಕ್ತಿಯ ನಿರ್ಮಾಣದ ಕಾಲದಲ್ಲಿ ಮಾಧ್ಯಮ ತನ್ನ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲಬಹುದು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನನ್ನ ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟ್ ಆಗೇ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗ್ ಬದುಕೋದು ಅಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ಪಂಚಮುಖಿ ನಾಡಿ ಜ್ಯೋತಿಷ್ಯರು, ಕೇರಳದ ದೈವ ಆರಾಧಕರು. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ 2 ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ,
ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ತಾಂತ್ರಿಕ್ GN ಪಣಿಕ್ಕರ್, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9001008119. ಅಡ್ರೆಸ್ 30A/1 ಹೊಸೆ ಅಂಗಡಿ ನಿಯರ್ ಶ್ರೀ ಮಡಾಯಿಕಾವು ಭಗವತಿ ಟೆಂಪಲ್, ತಿರುವರ್ಕಾಡು, ಕಣ್ಣೂರು ಡಿಸ್ಟ್ರಿಕ್ಟ್, ಕೇರಳ. ಪಿನ್ ಕೋಡ್ 674334. ವಿಳಾಸ 30A/1 ಅಜಯ್ ಅಂಗಡಿ, ಶ್ರೀ ಮಡಾಯಿಕಾವು ಭಗವತಿ ದೇವಸ್ಥಾನದ ಹತ್ತಿರ, ತಿರುವರ್ಕಾಡು, ಕಣ್ಣೂರು ಜಿಲ್ಲೆ, ಕೇರಳ. ಪಿನ್ ಕೋಡ್ 674334. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.